ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮಕರ ರಾಶಿಯವರೇ, 2026ರ ಯುಗಾದಿ ನಂತರ ನಿಮ್ಮ ಕಷ್ಟಗಳನ್ನು ನೀಗಿಸಿ ಭಾಗ್ಯ ದೇವತೆಯಾಗಲಿದ್ದಾಳೆ ಈ ಮಹಿಳೆ. ನಮಸ್ಕಾರ ಮಕರ ರಾಶಿಯವರೇ. ಶನಿದೇವನ ಆಧಿಪತ್ಯವಿರುವ ನೀವು ಅತ್ಯಂತ ಪರಿಶ್ರಮಿ ಜೀವಿಗಳು ಮತ್ತು ಶಿಸ್ತಿನ ಸಿಪಾಯಿಗಳು. ಆದರೆ 2026ರ ಮಾರ್ಚ್ ತಿಂಗಳ ಯುಗಾದಿ ಹಬ್ಬದ ನಂತರ ನಿಮ್ಮ ಜೀವನದ ಅತಿ ದೊಡ್ಡ ಸಂಕಷ್ಟದ ಕಾಲ ಮುಕ್ತಾಯವಾಗಲಿದೆ. ಈ ಯುಗಾದಿ ಕಳೆದ ಮೇಲೆ ಒಬ್ಬ ವಿಶೇಷ ಮಹಿಳೆ ಮಾತ್ರ ನಿಮ್ಮ ಜೊತೆ ಗಟ್ಟಿಯಾಗಿ ನಿಲ್ಲುತ್ತಾಳೆ. ಅವಳು ಸಾಕ್ಷಾತ್ ರಾಜರಾಜೇಶ್ವರಿ ದೇವಿಯಂತೆ ನಿಮ್ಮ ಜೀವನದ ಕತ್ತಲೆಯನ್ನು ಹೋಗಲಾಡಿಸಿ ನಿಮ್ಮನ್ನು ಆರ್ಥಿಕವಾಗಿ ಮತ್ತು ಮಾನಸಿಕವಾಗಿ ಸದೃಢಗೊಳಿಸಲಿದ್ದಾಳೆ. ಈ ಮಹಿಳೆಯ ಪ್ರವೇಶದಿಂದ ನಿಮ್ಮ ಹಣೆ ಬರಹವೇ ಬದಲಾಗುವ ಸಮಯವಿದು. ಯುಗಾದಿ ನಂತರದ ಬದಲಾವಣೆ. 7 ಶನಿಯ ಪ್ರಭಾವದ ಅಂತ್ಯದತ್ತ ಪಯಣ. ಮಕರ ರಾಶಿಯವರು ಕಳೆದ ಸುಮಾರು 7 ವರ್ಷಗಳಿಂದ ಸಾಲು ಕಷ್ಟಗಳನ್ನು, ಅಪನಂಬಿಕೆಗಳನ್ನು ಮತ್ತು ಆರ್ಥಿಕ ನಷ್ಟಗಳನ್ನು ಅನುಭವಿಸ್ತಾ ಇರಬಹುದು. ಆದರೆ 2026ರ ಯುಗಾದಿ ಹಬ್ಬದ ಹೊಸ ವರ್ಷದ ಆರಂಭದೊಂದಿಗೆ ಶನಿದೇವನು ನಿಮಗೆ ಶುಭ ಫಲಗಳನ್ನು ನೀಡಲು ಸಿದ್ಧನಾಗಿದ್ದಾನೆ. ಈ ಸಮಯದಲ್ಲಿ ಒಬ್ಬ ಮಹಿಳೆ ನಿಮ್ಮ ಜೀವನಕ್ಕೆ ಸಂಜೀವಿನಿಯಂತೆ ಬರಲಿದ್ದಾಳೆ. ಅವಳು ಬಂದ ಮೇಲೆ ನಿಮ್ಮ ಕೈ ಹಿಡಿದ ಕೆಲಸಗಳೆಲ್ಲವೂ ಯಶಸ್ವಿಯಾಗುತ್ತೆ ಮತ್ತು ಹಳೆಯ ಸಾಲಗಳಿಂದ ನಿಮಗೆ ಮುಕ್ತಿ ಅನ್ನೋದು ಸಿಗುತ್ತೆ. ಆ ಮಹಿಳೆಯನ್ನು ಗುರುತಿಸುವುದಾದರೂ ಹೇಗೆ? ಮಕರ ರಾಶಿಯವರೇ, ನೀವು ಸಾಮಾನ್ಯವಾಗಿ ಭಾವನೆಗಳನ್ನು ಹೊರಹಾಕೋದಿಲ್ಲ ಮತ್ತು ಯಾರನ್ನೂ ಅಷ್ಟು ಬೇಗ ನಂಬೋದಿಲ್ಲ. ಆದರೆ ಈ ಮಹಿಳೆಯನ್ನು ಗುರುತಿಸಬೇಕಾದ್ರೆ ನಿಮ್ಮ ಗಾಂಭೀರ್ಯವನ್ನು ಸ್ವಲ್ಪ ಪಕ್ಕಕ್ಕಿಟ್ಟು ಅವಳನ್ನು ಪ್ರೀತಿಯಿಂದ ಬರಮಾಡಿಕೊಳ್ಳಿ. ಅವಳು ನಿಮ್ಮ ತಾಯಿ, ಧರ್ಮಪತ್ನಿ ಅಥವಾ ಬಹಳ ಕಾಲದಿಂದ ನಿಮ್ಮ ಜೊತೆಗಿರುವ ಒಬ್ಬ ಹಿರಿಯ ಮಹಿಳೆ ಆಗಿರಬಹುದು. ಅವಳು ನೀಡುವ ಆರ್ಥಿಕ ಸಲಹೆಗಳು ಅಥವಾ ಅವಳು ತರುವ ಸಣ್ಣ ಸಂಪತ್ತು ನಿಮ್ಮನ್ನು ಮುಂದಿನ ದಿನಗಳಲ್ಲಿ ಕೋಟ್ಯಾಧಿಪತಿಯನ್ನಾಗಿ ಮಾಡಲು ಬುನಾದಿಯಾಗಲಿದೆ. ಅವಳನ್ನು ಪೂಜ್ಯ ಭಾವನೆಗಳಿಂದ ಕಂಡ್ರೆ ಮಾತ್ರ ನಿಮ್ಮ ಅದೃಷ್ಟ ಸಿದ್ಧಿಸುತ್ತೆ. 2026ರ ಗ್ರಹಗತಿ ಮತ್ತು ಶಶರಾಜಯೋಗದ ಪ್ರಭಾವ. ಮಾರ್ಚ್ ತಿಂಗಳಲ್ಲಿ ಶನಿದೇವನು ಕುಂಭರಾಶಿಯಲ್ಲಿ ನೆಲೆಸಿದ್ದು ನಿಮ್ಮ ರಾಶಿಯ ಮೇಲೆ ಶುಭ ದೃಷ್ಟಿ ಬೀರಲಿದ್ದಾನೆ. ಯುಗಾದಿ ನಂತರ ನಿಮ್ಮ ಆತ್ಮವಿಶ್ವಾಸ ದುಪ್ಪಟ್ಟಾಗಲಿದೆ. ಶತ್ರುಗಳು ನಿಮ್ಮನ್ನು ಹಣೆಯಲು ಹೂಡಿದ ತಂತ್ರಗಳು ಈ ಮಹಿಳೆಯ ಬುದ್ಧಿವಂತಿಕೆಯಿಂದ ಧೂಳಿಪಟ ಆಗುತ್ತೆ. ರಿಯಲ್ ಎಸ್ಟೇಟ್, ಕೃಷಿ ಅಥವಾ ಕಬ್ಬಿಣದ ವ್ಯವಹಾರದಲ್ಲಿರುವ ಮಕರ ರಾಶಿಯವರಿಗೆ ಈ ಮಹಿಳೆಯ ಮಾರ್ಗದರ್ಶನದಿಂದಲೇ ದೊಡ್ಡ ಲಾಭಗಳು ದೊರೆಯಲಿವೆ. ಆ ಮಹಿಳೆಯ ಹೆಸರಿನ ರಹಸ್ಯ. ಮಕರ ರಾಶಿಯವರ ಜೀವನದಲ್ಲಿ ಅದೃಷ್ಟದ ಮಳೆಯನ್ನೇ ಸುರಿಸಲಿರುವ ಆ ಮಹಿಳೆಯ ಹೆಸರು ಎನ್ ಅಥವಾ ಡಿ ಅಕ್ಷರದಿಂದ ಪ್ರಾರಂಭವಾಗುವ ಸಾಧ್ಯತೆ ಹೆಚ್ಚಿದೆ. ಈ ಹೆಸರಿನ ಮಹಿಳೆ ನಿಮ್ಮ ಜೀವನದಲ್ಲಿ ಒಂದು ದೈವಿಕ ಶಕ್ತಿಯಂತೆ ಕೆಲಸ ಮಾಡ್ತಾರೆ. ಅವರು ನಿಮ್ಮ ಕಷ್ಟದ ಸಮಯದಲ್ಲಿ ಯಾರಿಗೂ ತಿಳಿಯದಂತೆ ನಿಮಗೆ ಸಹಾಯ ಮಾಡಬಹುದು ಅಥವಾ ನಿಮ್ಮ ಗೌರವ ಕಾಪಾಡಲು ಎಂತಹ ತ್ಯಾಗಕ್ಕೂ ಸಿದ್ಧರಾಗಿರಬಹುದು. ಸ್ಥಗಿತಗೊಂಡಿದ್ದ ಸರ್ಕಾರಿ ಕೆಲಸಗಳು ಈ ಮಹಿಳೆಯ ಪ್ರಭಾವದಿಂದ ಪೂರ್ಣಗೊಳ್ಳುತ್ತೆ. ನೀವು ಪಾಲಿಸಬೇಕಾದ ನಿಯಮಗಳು. ಸಹನೆ ಇರಲಿ. ಮಕರ ರಾಶಿಯವರಿಗೆ ಕೆಲಸದ ಒತ್ತಡದಲ್ಲಿ ಕಿರಿಕಿರಿ ಉಂಟಾಗಬಹುದು. ಆದರೆ ಈ ಸಮಯದಲ್ಲಿ ಮಹಿಳೆಯರ ಮೇಲೆ ಅಸಮಾಧಾನ ವ್ಯಕ್ತಪಡಿಸಬೇಡಿ. ಅದು ಮಹಾಲಕ್ಷ್ಮಿಯ ಕೋಪಕ್ಕೆ ಕಾರಣವಾಗಬಹುದು. ಶನಿವಾರದ ದೀಪ. ಪ್ರತಿ ಶನಿವಾರ ಸಂಜೆ ಅಶ್ವತ್ಥ ಮರದ ಕೆಳಗೆ ಸಾಸಿವೆ ಎಣ್ಣೆಯ ದೀಪ ಹಚ್ಚಿ. ಇದು ನಿಮ್ಮ ದಾರಿಯಲ್ಲಿರುವ ವಿಘ್ನಗಳನ್ನು ನಿವಾರಿಸುತ್ತೆ. ಸಹಾಯ ಮಾಡಿ. ನಿಮ್ಮ ಕೆಳಗೆ ಕೆಲಸ ಮಾಡುವ ಕಾರ್ಮಿಕರಿಗೆ ಅಥವಾ ಬಡ ಮಹಿಳೆಯರಿಗೆ ಕಪ್ಪು ಬಣ್ಣದ ಬಟ್ಟೆ ಅಥವಾ ಎಳ್ಳು ದಾನ ಮಾಡಿ. ಮಕರ ರಾಶಿಯವರೇ, ಈ 2026ರ ಯುಗಾದಿ ನಿಮ್ಮ ಪಾಲಿಗೆ ಹೊಸ ಸಮೃದ್ಧಿಯ ಯುಗವನ್ನು ತರಲಿ. ಆ ಮಹಿಳೆಯ ಆಗಮನದಿಂದ ನಿಮ್ಮ ಬದುಕಿನ ಎಲ್ಲ ನೋವುಗಳು ಮರೆಯಾಗಿ ನಗು ಮೂಡಲಿ ಎಂದು ಹಾರೈಸ್ತೇವೆ. ಮುಂದಿನ ಹಂತ. ನಿಮ್ಮ ಪರಿಚಯದಲ್ಲಿ ಯಾರಾದರೂ ಎನ್ ಅಥವಾ ಡಿ ಅಕ್ಷರದ ಮಹಿಳೆಯರು ಇದ್ದಾರಾ ಅಂತ ಕಮೆಂಟ್ ಮಾಡಿ. ಇದ್ದರೆ ಅವರನ್ನು ತುಂಬ ಗೌರವದಿಂದ ಕಾಣಿ, ಅವರಿಗೆ ಬೆಲೆ ಕೊಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.